ಮಾಲಾರ್ಪಣೆಯನ್ನು ಸ್ವೀಕರಿಸಿರ್ತಕ್ಕಂಥ ಹಾಗೂ ನೀಡಿರ್ತಕ್ಕಂಥ ಮಹನೀಯರಿಗೆ ಧನ್ಯವಾದಗಳು. ಮುಂದಿನದಾಗಿ ಇನ್ನೂರುವ ಗ್ರಾಮದ ಪೂಜ್ಯರಾದ ಶ್ರೀ ಮಾಂತಯ್ಯ ಈರಯ್ಯ ಮಠಪತಿ ಇವರನ್ನ ಶ್ರೀ ಅಲ್ಲಪ್ಪ ಕಾನಪ್ಪನವರು ಇವರು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಾಲಾರ್ಪಣೆಯನ್ನ ಸ್ವೀಕರಿಸಿರ್ತಕ್ಕಂಥ ನೀಡಿರ್ತಕ್ಕಂಥ ಮಹನೀಯರಿಗೆ ಧನ್ಯವಾದಗಳು. ಮುಂದಿನದಾಗಿ ನಮ್ಮೂರಿನ ಇನ್ನೋರ್ವ ಪೂಜ್ಯರಾದ ಶ್ರೀ ಚಂದ್ರಯ್ಯ ಗುರುಪಾದಯ್ಯ ಮಠಪತಿ ಇವರನ್ನ ನಾಗರಾಜ್ ಬಾಗೋಜಿ ಇವರು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಅವರಿಗೆ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಊರಿನ ಪ್ರಮುಖರಾದ ಶ್ರೀ ಬಸವರಾಜ್ ಮುರುಗಪ್ಪ ಪಡಿಶೆಟ್ಟಿ ಇವರನ್ನ ಶ್ರೀ ಸುರೇಶ್ ದುಂಡಪ್ಪ ಚಿಮ್ಮಾಡಿ ಅವರು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಮಾಲಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಕಲ ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಮುಖಂಡರಾದ ಶ್ರೀ ರಾಮನಗೌಡ ನಂದಗೌಡ ಪಾಟೀಲ್ ಇವರನ್ನ ಮಲ್ಲಪ್ಪ ಬಸಪ್ಪ ರಾಯಪ್ಪನವರು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್ ತಮಗೆ. ಇನ್ನೋರ್ವ ಮುಖಂಡರಾದ ಶ್ರೀ ಮಲ್ಗೌಡ್ ರಾಮನಗೌಡ್ ಪಾಟೀಲ್ ಇವರನ್ನ ಶ್ರೀ ಶಿವಾನಂದ ತುಂಡಪ್ಪ ಚಿಮ್ಮಡಿ ಅವರು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೂರ ಮುಖಂಡರಾದ ಶ್ರೀ ಪರಸಪ್ಪ ಚೆನ್ನಪ್ಪ ಕುದುರೆಮಣಿ ಇವರನ್ನ ಬಸವರಾಜ್ ಮಾಣಿಂಗಪ್ಪ ನಂದಗಣ್ಣವರು ಇವರು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮಂತನಾದರೂ ಕನ್ನಡ ನಾಡಲ್ಲಿ ಭಿಕ್ಷುಕನಾದರೂ ಕನ್ನಡ ತಮಗೆ. ಇನ್ನೋರ್ವ ಮುಖಂಡರಾದ ಶ್ರೀ ಮಲ್ಲಪ್ಪ ಸಸಾಲಟ್ಟಿ ಇವರನ್ನ ನಂದೀಶ್ ಚಿಮ್ಮಡ್ ಅವರು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪರಮೇಶ್ವರ ಜಗದೀಶ್ವರ ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವರಾದ ಶ್ರೀ ಸಂತೋಷ್ ಬಸಪ್ಪ ಪುರುವಂತಿ ಇವರನ್ನ ಸದಾಶಿವ ಮಾಳಪ್ಪನವರು ಇವರು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಊರಿನ ಪೂಜ್ಯರಾದ ಶ್ರೀ ಸಂಗಯ್ಯ ಈರಯ್ಯ ಮಠಪತಿ ಅವರನ್ನ ಶ್ರೀ ಮಾಣಿಂಗ್ ಬಸಪ್ಪ ಚಿಮ್ಮಡಿ ಅವರು ಸ್ವಾಗತ ಮಾಡಿಕೊಳ್ಳುವುದರ ಮೂಲಕ ಮಾಲಾರ್ಪಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ಮಂಜುನಾಥ್ ಅಲ್ಲಪ್ಪ ಕುದುರೆಮಣಿ ಅವರನ್ನ ಗಜಾನಂದ್ ಚಿಮ್ಮಡ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವರಾದ ಶ್ರೀ ಮಾಲಿಂಗಪ್ಪ ಹೋಳಿಯವರನ್ನ ಶ್ರೀ ಮಹೇಶ್ ಹೊರಟ್ಟಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವರಾದ ಶ್ರೀ ಕರೆಮಾದೇವಿಯ ಕಮಿಟಿಯ ಸದಸ್ಯರು ಶ್ರೀ ರಮೇಶ್ ತುಂಡಪ್ಪ ಚಿಮ್ಮಾಡಿ ಅವರನ್ನ ನಾಗರಾಜ್ ಬಾಗೋಜಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಕಮಿಟಿಯ ಸದಸ್ಯರಾದ ಶ್ರೀ ಶಿವಾನಂದ್ ಜಕಪ್ಪನವರು ಇವರನ್ನ ಗಜಾನಂದ್ ಚಿಮ್ಮಡ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ.
ಸದಸ್ಯರಾದ ಶ್ರೀ ರಾಜು ಚಿಮ್ಮಾಡಿಯವರನ್ನ ಮಲ್ಲಪ್ಪ ರಾಯಪ್ಪನವರಿವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೂರು ಅತಿಥಿಗಳಾದ ಶ್ರೀ ಚೆನ್ನಪ್ಪ ಮಾಳಪ್ಪನವರಿವರನ್ನ ಸಚಿನ್ ಕಾನ್ಗಡಿಯವರು ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕವಿ ನುಡಿ ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ಹನುಮಂತ್ ಬೆಜಗುಪ್ಪಿಯವರನ್ನ ಪ್ರಭು ದುಂಡಪ್ಪ ಚಿಮ್ಮಡಿಯವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ಬಾಳಪ್ಪ ಅಯ್ಯರಪ್ಪ ಪುರವಂತಿಯವರನ್ನ ಪ್ರವೀಣ್ ಅಂಜಿಯವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಕ್ಕಳು ಪ್ರೀತಿಯ ಮಾತುಗಳೆಲ್ಲ ಸರ್ ತಮಗೆ. ಇನ್ನೂರು ಅತಿಥಿಗಳಾದ ಶ್ರೀ ಕೆಂಪಣ್ಣ ಬಸಪ್ಪ ಕುದುರೆಮಣಿಯವರನ್ನ ಶ್ರೀ ಮಲ್ಲು ರಾಯಪ್ಪನವರಿವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ತಮಗೆ. ಇನ್ನೂರು ಅತಿಥಿಗಳಾದ ಶ್ರೀ ನೀಲಪ್ಪ ಮಡಿವಾಳ ಅವರಿವರನ್ನ ಸಚಿನ್ ಕಾನಪ್ಪನವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಗ್ರಾಮದ ಪೂಜ್ಯರಾದ ಶ್ರೀ ಮಾಲಿಂಗಯ್ಯ ಹಿರೇಮಠ ಇವರನ್ನ ಶ್ರೀ ಸದಾಶಿವ ಮಾಳಪ್ಪನವರ್ ಇವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೂರು ಅತಿಥಿಗಳಾದ ಶ್ರೀ ಬಸಪ್ಪ ರಾಮಪ್ಪ ಮಾಳಪ್ಪನವರು ಇವರನ್ನ ಶ್ರೀ ಬಸವರಾಜ್ ದುಂಡಪ್ಪ ಮಾಳಪ್ಪನವರು ಇವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ಪ್ರಕಾಶ್ ಚಿಮ್ಮಡಿಯವರನ್ನ ಸಚಿನ್ ಕಾನ್ಗಡಿಯವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಈಗ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಎಲ್ಲ ಮಹನೀಯರು ಪೂಜ್ಯರನ್ನ ಹೊರತುಪಡಿಸಿ ದಯವಿಟ್ಟು ತಾವುಗಳು ಸ್ಟೇಜಿನ ಬದಿಗೆ ನಿಂತುಕೊಳ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಯಾಕೆಂದರೆ ಇನ್ನೂ ಅನೇಕ ಮಹನೀಯರನ್ನ ವೇದಿಕೆಗೆ ಕರೆದು ಅವರಿಗೂ ಕೂಡ ಮಾಲಾರ್ಪಣೆಯನ್ನ ನೀಡ್ತಾ ಇದ್ದೇವೆ. ಇದು ಕಮಿಟಿಯ ಒಂದು ಮುಖಂಡರ ಹೇಳಿಕೆಯ ಮೇರೆಗೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದೇವೆ. ಪೂಜ್ಯರನ್ನ ಹೊರತುಪಡಿಸಿ ದಯವಿಟ್ಟು ಎಲ್ಲ ಮಹನೀಯರು ಇಲ್ಲೇ ವೇದಿಕೆಯ ಪಕ್ಕದೊಳಗೆ ನಿಂತುಕೋಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮುರುಗಪ್ಪ ಹುಬ್ಬಳ್ಳಿ ನಾಟಕದ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು ಮತ್ತು ವೇದಿಕೆಯನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅನ್ನುವಂಥ ನಾನುಡಿಯಂತೆ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದೇನೆ. ಎರಡನೇ ಸುತ್ತಿನ ಮಾಲಾರ್ಪಣೆ ಕಾರ್ಯಕ್ರಮ. ಮೊದಲನೇದಾಗಿ ನಮ್ಮೂರಿನ ಹಿರಿಯರಾದ ಶ್ರೀ
ಮುರುಗಪ್ಪ ಆನಂದಪ್ಪ ಹುಬ್ಬಳ್ಳಿ ಅವರನ್ನ ಸುರೇಶ್ ಹುಗಾರ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ರಾಜು ದುಂಡಪ್ಪ ರಾಯಪ್ಪನವರ್ ಎಲ್ಲಿದ್ರು ಬೇಗನೆ ವೇದಿಕೆ ಕಡೆ ಬರಬೇಕು. ರಾಜು ದುಂಡಪ್ಪ ರಾಯಪ್ಪನವರ್ ತಮಗೋಸ್ಕರ ಕಾಯ್ತಾ ಇದ್ದೇವೆ, ದಯವಿಟ್ಟು ತಾವುಗಳು ವೇದಿಕೆಗೆ ಬಿಡಬೇಕು. ಧನ್ಯವಾದಗಳು. ಇನ್ನೋರ್ವ ಊರಿನ ಮುಖಂಡರು ಹಾಗೂ ನಮ್ಮೂರಿನ ಶಾಲೆಯ ಅಧ್ಯಕ್ಷರಾದ ಶ್ರೀ ಅಲ್ಲಪ್ಪ ಕಾನಪ್ಪನವರಿವರನ್ನ ಸಂತೋಷ್ ಪುರುವಂತ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೂರ ಊರಿನ ಮುಖಂಡರಾದ ಶ್ರೀ ನಂದ್ಯಪ್ಪ ತಿಪ್ಪಣ್ಣ ನಾಡಗೋರಿಯವರನ್ನ ಶ್ರೀ ಪರಸಪ್ಪ ರಾಮಪ್ಪ ಕುದುರೆಮಡಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಊರಿನ ಮುಖಂಡರಾದ ಶ್ರೀ ಹನುಮಂತ್ ನಾಯಕ್ ಇವರನ್ನ ಶ್ರೀ ಸದಾಶಿವ ಮಾಳಪ್ಪನವರಿವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಮುಖಂಡರಾದ ಶ್ರೀ ರಾಮಣ್ಣ ಸಸಾಲಟ್ಟಿ ಇವರನ್ನ ಶ್ರೀ ಮಂಜುನಾಥ್ ಕುದುರೆಮಣಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೂರಾದ ಹಾಗೂ ಕರಿಯಮ್ಮದೇವಿ ಕಮಿಟಿಯ ಸದಸ್ಯರಾದ ಶ್ರೀ ಕೆಂಪಣ್ಣ ಹೋಳಿಯವರನ್ನ ಕೆಂಪಣ್ಣ ಕುದುರೆಮಣಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಕಮಿಟಿಯ ಸದಸ್ಯರಾದ ಶ್ರೀ ಮಲ್ಲಪ್ಪ ರಾಮಪ್ಪ ಬಾಗೂಜಿ ಅವರನ್ನ ಶ್ರೀ ಸಂಗಯ್ಯ ಹಿರಯ್ಯ ಮಠಪತಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕರಿಯಮ್ಮದೇವಿಯ ಕಮಿಟಿ ಸದಸ್ಯರು ಶ್ರೀ ಮಾನಿಂಗ್ ಚನ್ನಪ್ಪ ಹುಬ್ಬಳ್ಳಿಯವರನ್ನ ಶ್ರೀ ಬಾಳು ಪುರವಂತ್ ಶಿಕ್ಷಕರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವರಾದ ಹಾಗೂ ಕರಿಯಮ್ಮದೇವಿಯ ಕಮಿಟಿಯ ಸದಸ್ಯರು ಹಾಗೂ ಈ ನಾಟಕಕ್ಕೆ ಕಾರಣೀಭೂತರಾದ ನನ್ನ ಆತ್ಮೀಯ ಗೆಳೆಯ ಶ್ರೀ ಪರಪ್ಪ ದುಂಡಪ್ಪ ಚಿಮ್ಮಡಿಯವರನ್ನ ಬಸವರಾಜ್ ದುಂಡಪ್ಪ ಮಾಳಪ್ಪನವರವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕದ ಇತಿಹಾಸದಲ್ಲಿ ಸರ್ ತಮಗೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ಬಸಪ್ಪ ಹನುಮಂತ ಕೊಳ್ಳಿಯವರನ್ನ ನೀಲಪ್ಪ ಮಡಿವಾಳರವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವರಾದ ಹಾಗೂ ನಮ್ಮೂರಿನ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ದುಂಡಪ್ಪ ಸತ್ತಿಗೇರಿ ಅವರನ್ನ ರಮೇಶ್ ಚಿಮ್ಮಾಡಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ಶಂಕರ್ ಭರಮಪ್ಪ ಸತ್ತಿಗೇರಿ ಅವರನ್ನ ಕಮಿಟಿಯ ಸದಸ್ಯರಾದ ಶ್ರೀ ರಾಜು ಚಿಮ್ಮಡ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ಮುತ್ತಪ್ಪ ಭೀಮಪ್ಪ ಸತ್ತಿಗೇರಿ ಅವರನ್ನ ಶ್ರೀ ಮಲ್ಲನಗೌಡ ರಾಮನಗೌಡ ಪಾಟೀಲ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು
ಸರ್ ತಮಗೆ. ಇನ್ನೂರು ಅತಿಥಿಗಳಾದ ಶ್ರೀ ಮಲ್ಲಪ್ಪ ಬಸಪ್ಪ ನನಗಣ್ಣವರವರನ್ನ ಶಿವಾನಂದ್ ಜಕ್ಕಪ್ಪನವರಿವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮನದ ಆಸೆ ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ಶ್ರೀಕಾಂತ್ ಹೋಳಿ ಇವರನ್ನ ಮಲ್ಲಪ್ಪ ಪಾಟೀಲ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೂ ಧನ್ಯವಾದಗಳು. ಇನ್ನೂರು ಅತಿಥಿಗಳಾದ ಶ್ರೀ ನಂದೀಶ್ ಚಿಮ್ಮಾಡ್ ಕರೆಮದೇವಿ ಕಮಿಟಿ ಸದಸ್ಯರು ಇವರಿಗೆ ಪ್ರಕಾಶ್ ಚಿಮ್ಮಾಡ್ ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕುಣಿವಾನದೆ ಇವರಿಗೂ ಧನ್ಯವಾದಗಳು. ಇನ್ನೋರ್ವ ಸದಸ್ಯರಾದ ಶ್ರೀ ಸುರೇಶ್ ಚಿಮ್ಮಾಡ್ ಅವರನ್ನ ಮಾನಿಂಗಯ್ಯ ಹಿರೇಮಠ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮಾಮರದಲ್ಲಿ ಧನ್ಯವಾದಗಳು ಸರ್ ತಮಗೆ. ಕರೆಮದೇವಿಯ ಕಮಿಟಿಯ ಇನ್ನೋರ್ವ ಸದಸ್ಯರಾದ ಶ್ರೀ ಅಪ್ಪಣ್ಣ ಬಸಪ್ಪ ಹೋಳಿಯವರನ್ನ ಶ್ರೀ ಪರಪ್ಪ ಚಿಮ್ಮಡ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೂ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾದ ಶ್ರೀ ಮಾಣಿಂಗ್ ಸತ್ಯಪ್ಪ ಸತ್ತಿಗೇರಿ ಇವರಿಗೆ ರಮೇಶ್ ಚಿಮ್ಮಾಡಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಿಕೊಳ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನೋರ್ವ ಕಮಿಟಿಯ ಸದಸ್ಯರಾದ ಶ್ರೀ ರಮೇಶ್ ಬಸಪ್ಪ ಚಿಮ್ಮಾಡಿ ಅವರನ್ನ ನೀಲಪ್ಪ ಮಡಿವಾಳರವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೂ ಧನ್ಯವಾದಗಳು. ಇನ್ನೂರು ಸದಸ್ಯರಾದ ಶ್ರೀ ರಾಜು ಮಲ್ಲಪ್ಪ ರಾಯಪ್ಪನವರವರನ್ನ ಕಮಿಟಿಯ ಸದಸ್ಯರಾದ ಶ್ರೀ ಪರಪ್ಪ ದುಂಡಪ್ಪ ಚಿಮ್ಮಡಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಇವರಿಗೂ ಧನ್ಯವಾದಗಳು. ಇನ್ನೋರ್ವ ಕಮಿಟಿಯ ಸದಸ್ಯರಾದ ಶ್ರೀ ಬಸಪ್ಪ ನಾಡಗೌಡಿಯವರನ್ನ ಪರಪ್ಪ ಬಸಪ್ಪ ಚಿಮ್ಮಡವರು ಮಾಲಾರ್ಪಣೆ ಮಾಡುವುದರ ಮೂಲಕ ಸ್ವಾಗತಿಸಿಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಕಮಿಟಿಯ ಸದಸ್ಯರಾದ ಶ್ರೀ ದಾನೇಶ್ ಚಿಮ್ಮಾಡ್ ಅವರನ್ನ ಮಲ್ಲನಗೌಡ ರಾಮನಗೌಡ ಪಾಟೀಲ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ತಮಗೆ. ಇನ್ನೋರ್ವರಾದ ಶ್ರೀ ಚಿದಾನಂದ್ ಪರಪ್ಪ ಚಿಮ್ಮಾಡಿ ಅವರನ್ನ ಶಿವಾನಂದ್ ಜಕ್ಕಪ್ಪನವರವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೂ ಧನ್ಯವಾದಗಳು. ಇನ್ನೋರ್ವ ಸದಸ್ಯರಾದ ಶ್ರೀ ಸುರೇಶ್ ದುಂಡಪ್ಪ ಚಿಮ್ಮಾಡ್ ಅವರನ್ನ ಮಲ್ಲನಗೌಡ ಪಾಟೀಲ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ತಮ್ಮೆಲ್ಲರಿಗೂ. ನಂದೀಶ ಇನ್ನೋರ್ವ ಸದಸ್ಯರಾದ ಶ್ರೀ ಅಶೋಕ್ ಚಿಮ್ಮಡ್ ಅವರನ್ನ ಶಿವಾನಂದ್ ಜಕ್ಕಪ್ಪನವರವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ. ಇನ್ನೋರ್ವ ಕಮಿಟಿಯ ಸದಸ್ಯರಾದ ಪ್ರಭು ಬಸಪ್ಪ ಚಿಮ್ಮಡ್ ಅವರನ್ನ ಪ್ರವೀಣ್ ಅಂಜಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್ ತಮಗೆ.
ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಘಟ್ಟ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಶಿವಯ್ಯ ಮಲ್ಲಯ್ಯ ಮಠಪತಿ, ಚಂದ್ರಯ್ಯ ಗುರುಪಾದಯ್ಯ ಮಠಪತಿ, ಶ್ರೀಶೈಲ್ ರಾವ್ ಬಾಗೂಜಿ, ಮಹಾದೇವ್ ಮಾನಂದಪ್ಪನವರ್, ಮಲ್ಲಪ್ಪ ರಾ ಪಾಟೀಲ್ ಈ ಎಲ್ಲ ಮಹನೀಯರು ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪೂಜ್ಯರನ್ನ ಒಳಗೊಂಡು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಹನೀಯರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸ್ವಲ್ಪ ಮಾತಾಡಕ್ ಬಿಡ್ರಿ. ಕಾರ್ಯಕ್ರಮದ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ಎಲ್ಲ ಮನೆಯವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಉದ್ಘಾಟನೆ. ಈ ಉದ್ಘಾಟನೆ ಕಾರ್ಯಕ್ರಮವನ್ನ ಶ್ರೀ ಅಲ್ಲಪ್ಪ ಬಸಪ್ಪ ಕಾಣಪ್ಪನವರ್, ಶ್ರೀ ಹನುಮಂತ್ ಬಿ ನಾಯಕ್, ಶ್ರೀ ನಂದ್ಯಪ್ಪ ತಿಪ್ಪನ ನಾಡ್ಗೌಡ್, ಶ್ರೀ ಪರಸಪ್ಪ ಚ ಕುದುರೆಮಣಿ, ಶ್ರೀ ಮಾನಿಂಗಪ್ಪ ಚ ಹುಬ್ಬಳ್ಳಿ ಈ ಎಲ್ಲ ಮಹನೀಯರು ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೊತೆಗೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಹನೀಯರವರಿಗೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಹನೀಯರು ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ರಿಬ್ಬನ್ ಕಟ್ಟೋದ್ರ ಮೂಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಏರಿಸಿಕೊಡ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಮುಂದಿನದಾಗಿ ಬಲೂನ್ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಶ್ರೀ ಸದಾಶಿವ ಬಿ ಮಾಳಪ್ಪನವರ್, ಶ್ರೀ ಮಲ್ಲಪ್ಪ ಬಾ ಕುದುರೆಮಣಿ, ಶ್ರೀ ಬಸವರಾಜ್ ಪಡಶೆಟ್ಟಿ, ಶ್ರೀ ರಾಮನ್ಗೌಡ್ ಪಾಟೀಲ್, ಪ್ರಭು ಚಿಮ್ಮಾಡ್, ರಾಜು ಚಿಮ್ಮಾಡ್, ರಾಜು ರಾಯಪ್ಪನವರ್, ಮಲ್ಲಿಕಾರ್ಜುನ್ ಚಿಮ್ಮಾಡ್, ಈರಪ್ಪ ಮ ಹೊರಟ್ಟಿ, ಮಲ್ಲಪ್ಪ ಸಸಾಲಟ್ಟಿ ಈ ಎಲ್ಲ ಮಹನೀಯರು ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬಲೂನ್ ಹೊಡೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮಿಂಚಿನ ಸಂಚಲನ. ಈ ಒಂದು ಕಾರ್ಯಕ್ರಮವನ್ನ ಶ್ರೀ ಶಿವಪ್ಪ ಜಕ್ಕಪ್ಪನವರ್, ಶ್ರೀ ರಮೇಶ್ ದುಂಡಪ್ಪ ಚಿಮ್ಮಾಡ್, ಶ್ರೀ ರೇವಪ್ಪ ದುಂಡಪ್ಪ ಚಿಮ್ಮಾಡ್, ಶ್ರೀ ಚಿದಾನಂದ ಚಿಮ್ಮಾಡ್, ಶ್ರೀ ಸುಭಾಸ್ ಕಾಣಪ್ಪನವರು ಈ ಮಹನೀಯರು ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬೆಟ್ಟದಿಂದ ನೇರ ಜಾರದು ಮುಗುತ್ತಿದೆ ಸಾಗರ
ಆಸೆಯ ಸರಿ ಬಾಳುವಂತೆ ಹರಿಯುತ್ತಿದೆ. ಬೆಟ್ಟದಿಂದ ನಿಡುಗ ಮರೆದು ಮುಗಿದಿದೆ. ಸಾಗರ ಸೆರೆ ಆಸೆಯ ಸರಿ ಬಾಳುವಂತೆ ವೇಗವಾಗಿ ಹರಿಯುತ್ತಿದೆ. ಸ್ಟೇಜಿನ ತುಂಬಾ ಮಿಂಚನ್ನ ಸಂಚಲನ ಮೂಡಿಸಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಧ್ವಜಾರೋಹಣ. ಈ ಒಂದು ಕಾರ್ಯಕ್ರಮವನ್ನ ಶ್ರೀ ಪ್ರಭು ದುಂಡಪ್ಪ ಚಿಮ್ಮಾಡ್, ಶ್ರೀ ಅಪ್ಪಣ್ಣಬ್ಬ ಹೋಳಿ, ಶ್ರೀ ಅಶೋಕ್ ಚಿಮ್ಮಾಡ್ ಈ ಎಲ್ಲ ಮಹನೀಯರು ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಹನೀಯರು ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕನ್ನಡ ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿಗಿದು ಕರುನಾಡ ಮಣ್ಣಿದು. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಈ ಒಂದು ನಾಟಕಕ್ಕೆ ಸುಮಧುರವಾಗಿ ಸಂಗೀತವನ್ನ ಪ್ರಸ್ತುತಪಡಿಸ್ತಕ್ಕಂಥ ವಾದ್ಯ ವೃಂದದವರು ಕೂಡ ಈ ಒಂದು ಮಾಲಾರ್ಪಣೆ ಮಾಡ್ತಕ್ಕಂಥ ಸಮಯ. ವಿಶೇಷವಾಗಿ ಈಗ ಈ ಒಂದು ಸಂಗೀತದ ತಂಡದಲ್ಲಿ ಒಂದು ಮುದ್ದು ಪುಟಾಣಿ ಪ್ಯಾಡನ್ನು ನುಡಿಸ್ತಾ ಇದೆ. ಬಹುಶಃ 6ರಿಂದ 7ನೇ ತರಗತಿ ಇರ್ತಕ್ಕಂಥ ವಿದ್ಯಾರ್ಥಿ ಆಗಿರೋ 5ನೇ ತರಗತಿ ವಿದ್ಯಾರ್ಥಿ. ಬಹಳ ಖುಷಿಯ ವಿಚಾರ. ಕಲೆ ಇಷ್ಟು ಬೇಗ ಮಗುವಿಗೆ ಒಲಿದಿದೆ ಅಂದರೆ ಬಹಳ ಸಂತೋಷಕರ ವಿಷಯ. ವಿಶೇಷವಾಗಿ ನಿಮ್ಮ ಮಗ ಅಲ್ರಿ? ಹಲೋ, ನಿಮ್ಮ ಹೆಸರು? ಮಹೇಶ್. ಎಸ್, ಖ್ಯಾತ ಸಂಗೀತಗಾರರಾದ ಮಹೇಶ್ ನಾವಲಿಗೆ ಅವರ ಸುಪುತ್ರ. ಬಹಳ ಸುಂದರವಾಗಿ ಕಡಲೆಯನ್ನು ಯಾವ ರೀತಿಯಾಗಿ ತಿಂತೀವೋ ಆ ರೀತಿಯಾಗಿ ಬಹಳ ಸುಂದರವಾಗಿ ರಿದಮ್ ಪ್ಯಾಡ್ ಅನ್ನ ನುಡಿಸ್ತಕ್ಕಂಥ ಆ ಪುಟಾಣಿಗೆ ಈ ನಮ್ಮ ನಾಟಕದ ಪ್ರಮುಖರಾದ ಶ್ರೀ ಮಲನಗೌಡ ರಾಮನಗೌಡ ಪಾಟೀಲ್ ಅವರು ಆ ಮುದ್ದು ಪುಟಾಣಿಗೆ ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಬಹಳ ಖುಷಿಯ ವಿಚಾರ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಹಳ ಸರಾಗವಾಗಿ ರಿದಮ್ ಪ್ಯಾಡ್ ಅನ್ನ ನುಡಿಸ್ತಕ್ಕಂಥ ಮುದ್ದು ಪುಟಾಣಿ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಆ ಮಗುವಿಗೆ. ನಮ್ಮ ಚಪ್ಪಾಳೆ ಆ ಮಗುವಿಗೆ ಶ್ರೀರಕ್ಷೆ. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಆ ಮಗುವನ್ನ ಹಾರೈಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ವಾದ್ಯ ವೃಂದದ ಪ್ರಮುಖರಾದ ಶ್ರೀ ಮಹೇಶ್ ನಾವಲ್ಗಿ ಅವರನ್ನ ಮಾಲಾರ್ಪಣೆ ಮಾಡೋದ್ರ ಮೂಲಕ ಈ ಒಂದು ಭವ್ಯ ಕಾರ್ಯಕ್ರಮಕ್ಕೆ ನಮ್ಮ ನಾಟ್ಯ ಸಂಘದ ಸದಸ್ಯರಾದ ಶ್ರೀ ಪರಪ್ಪ ದುಂಡಪ್ಪ ಚಿಮ್ಮಡಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕು. ಹಾಗೆ ಅಪ್ಪಣ್ಣ ಹೋಳಿ ಅವರು, ರಮೇಶ್ ಚಿಮ್ಮಡ್ ಅವರು, ಎಲ್ಲ ಕಲಾವಿದರನ್ನ, ಎಲ್ಲ ವಾದ್ಯ ವೃಂದದವರನ್ನ ಮಾಲಾರ್ಪಣೆ ಮಾಡೋದ್ರ ಮೂಲಕ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಡ್ಬೇಕು. ಧನ್ಯವಾದಗಳು ಸರ್ ತಮಗೆ. ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ನಮ್ಮೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಲ್ಲೇ ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡಿ 3 ಪುಟಾಣಿಗಳು 10ನೇ ತರಗತಿ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಒಳ್ಳೆಯ ಅಂಕಗಳನ್ನ ಪಡ್ಕೊಂಡು ನಮ್ಮ ಅರಳಿಮಟ್ಟಿ ಗ್ರಾಮಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಆ ಒಂದು ಪುಟಾಣಿಗಳಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ. ಈ ಸನ್ಮಾನ ಕಾರ್ಯಕ್ರಮವನ್ನ ಶ್ರೀ ಬಾಳೇಶ್ ಪುರವಂತ್ ಶಿಕ್ಷಕರು ತಾವುಗಳು ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಊರಿಗೆ ಬಹಳ ಹೆಮ್ಮೆಯ ವಿಚಾರ. ವಿಶೇಷವಾಗಿ ಈ 3 ಪುಟಾಣಿಗಳು ನಮ್ಮೂರದ್ದೇ ಆಗಿದ್ದು ನಮ್ಮೂರಿನ ಕೀರ್ತಿಯನ್ನ ಆಕಾಶದ ಎತ್ತರಕ್ಕೆ ಈ ಮಕ್ಕಳು ಒಯ್ದಿದ್ದಾರೆ. ಇನ್ನೂ ಇವರ ಒಂದು ಜೀವನ ಉಜ್ವಲವಾಗಲಿ ಎಂದು ಹಾರೈಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಆ ಮಕ್ಕಳಿಗೆ ಚಪ್ಪಾಳೆಯನ್ನು ತಟ್ಟಬೇಕು. ಜೊತೆಗೆ ತಮ್ಮ ಮಕ್ಕಳಿಗೂ ಕೂಡ ಈ ಮಕ್ಕಳನ್ನ ಸ್ಫೂರ್ತಿ ನೀಡಬೇಕು. ಹೌದಾ? ತಮ್ಮ ಮಕ್ಕಳು ಕೂಡ ಈ ಮಕ್ಕಳಾಗೆ ತಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯೊಳಗಿರಬೇಕು. ಆ ಕಾರ್ಯವನ್ನು ತಾವೆಲ್ಲರೂ ಮಾಡಬೇಕು. ಸಾಧನೆ ಜನಗೆ ಗೆಲುವಿನ ನಮ್ಮೂರಿನ KM ಶ್ರೀ ಸರ್ಕಾರಿ ಪ್ರೌಢಶಾಲೆ ಅರಳಿಮಟ್ಟಿ ಈ ಶಾಲೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಪ್ರಥಮದಲ್ಲಿ ಲಕ್ಷ್ಮೀ ಚಂದ್ರಪ್ಪ ಹೋಳಿ 625ಕ್ಕೆ 597 ಅಂಕಗಳನ್ನು ಪಡೆದು 95.52% ಪಡೆದುಕೊಂಡಿದ್ದಾಳೆ ಈ ವಿದ್ಯಾರ್ಥಿನಿ. ಅವಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ದ್ವಿತೀಯ ಸ್ಥಾನವನ್ನು ನಮ್ಮೂರಿನ ವಿದ್ಯಾರ್ಥಿಯಾಗಿರ್ತಕ್ಕಂತಹ ವಿಕಾಸ ದುಂಡಪ್ಪ ಸತ್ತಿಗೇರಿ
ಈ ವಿದ್ಯಾರ್ಥಿ 625ಕ್ಕೆ 573 ಅಂಕಗಳನ್ನು ಪಡೆದು 91.68% ತೆಗೆದುಕೊಂಡಿದ್ದಾನೆ. ಈ ವಿದ್ಯಾರ್ಥಿಗೂ ಕೂಡ ಜೋರದ ಚಪ್ಪಾಳೆಯನ್ನ ನೀಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಅದೇ ತೆರನಾಗಿ ತೃತೀಯ ಸ್ಥಾನವನ್ನ ಸಾಕ್ಷಿ ಬಸಪ್ಪ ರಾಯಪ್ಪನವರ ಈ ವಿದ್ಯಾರ್ಥಿನಿ 572 ಅಂಕಗಳನ್ನು ಪಡೆದು 91.52% ಪಡೆದುಕೊಂಡು ತೃತೀಯ ಸ್ಥಾನವನ್ನ ಪಡೆದುಕೊಂಡಿದ್ದಾಳೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಬಹಳ ಸಂಕ್ಷಿಪ್ತವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಶಿಕ್ಷಕರಾದ ಶ್ರೀ ಬಾಳುಪುರಂತ್ ಅವರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ನಮ್ಮೂರಿನಿಂದ ವಿವಿಧ ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೂ ಕೂಡ ಅನೇಕ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ. ಅವರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ದ್ವಿತೀಯ PUC ಪರೀಕ್ಷೆಯಲ್ಲೂ ಕೂಡ ನಮ್ಮೂರಿನ ಅನೇಕ ಪುಟಾಣಿಗಳು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನ ಗೈದಿದ್ದಾರೆ. ಆ ಎಲ್ಲ ಪುಟಾಣಿಗಳಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನಿರೂಪಕರು ಶ್ರೀ ಬಾಳೇಶ್ ಪುರವಂತ್ ಶಿಕ್ಷಕರು, ಇವರನ್ನ ಶ್ರೀ ಮಾನಿಂಗಪ್ಪ ಹುಬ್ಬಳ್ಳಿ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ತರನಾಗಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರ್ತಕ್ಕಂತಹ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಮಹಾದೇವ್ ಸಿದ್ನಾಳ್ ಗುರುಗಳಿಗೆ ಮಲ್ಲಪ್ಪ ಪಾಟೀಲ್ ಇವರು ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಅದೇ ತರನಾಗಿ ಇದೀಗ ಸನ್ಮಾನ ಕಾರ್ಯಕ್ರಮ ಮಲ್ಲಪ್ಪ ಬಾಗೂಜಿ ಇವರಿಗೆ. ಕಾರಣ ಏನಂತಂದ್ರೆ ಈ ಎಲ್ಲ ವಿದ್ಯುತ್ನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ತಕ್ಕಂತಹ ಶ್ರೀಶೈಲ ಬಾಗೂಜಿ ಇವರ ಸಹೋದರರು, ಅವರ ಅನುಪಸ್ಥಿತಿಯಲ್ಲಿ ಮಲ್ಲಪ್ಪ ಬಾಗೂಜಿ ಅವರನ್ನ ಕಮಿಟಿಯ ಎಲ್ಲ ಸದಸ್ಯರು ವೇದಿಕೆಗೆ ಬಂದು ಅವರನ್ನ ಸತ್ಕರಿಸಬೇಕಾಗಿ ವಿನಂತಿ. ಅದೇ ತರನಾಗಿ ಇನ್ನೋರ್ವ ಸಂಘಟಕರಾಗಿರ್ತಕ್ಕಂಥ ಸದಾಶಿವ ಮಳಪ್ಪನವರ ಇವರಿಗೂ ಕೂಡ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಸಂಘಟಕರು ಮಾಲಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ನಾಟಕ ಪ್ರದರ್ಶನಗೊಳ್ತಾ ಇದೆ. ಪ್ರೇಕ್ಷಕರು ನೋಡಿ ಆನಂದವನ್ನ ಸವಿಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳೊಂದಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಭಕ್ತಿಯ ಸಾಗರ ಗಬಲದಿ ಸುಕ್ಷೇತ್ರ